ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪ್ರದೀಪ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತ ಅಂದರೆ ಮಸ್ಕಟ್ ನೈಟ್ಸ್ಗೆ ಹೋಗ್ತಿದ್ದೀವಿ. ಮಸ್ಕಟ್ ನೈಟ್ಸ್ಗೆ ಎಂಟ್ರಿ ಆದ್ವಿ. ಪಾರ್ಕಿಂಗಿಗೆ ಜಾಗನೇ ಇರಲಿಲ್ಲ, ಟ್ರಾಫಿಕ್ ಅಂತೂ ತುಂಬ ಇತ್ತು. ಪಾರ್ಕಿಂಗ್ ಸಿಗುತ್ತೋ ಇಲ್ವೋ ಅಂತ ಅನುಮಾನದಿಂದನೇ ಹೊರಟ್ವಿ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ, ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ಏನು ಮಾಡೋದು ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೋ ಇನ್ನೂ ಗೊತ್ತಿಲ್ಲ. ರಜಾ ದಿನಗಳಲ್ಲಿ ಬಂದರೆ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಗೊತ್ತಿತ್ತು, ಮತ್ತು ಪಾರ್ಕಿಂಗ್ ಜಾಗ ಸಿಗಲ್ಲ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ನಾವು ವೀಕ್ ಡೇಸಲ್ಲಿ ಬಂದರೆ ವೀಕ್ ಡೇಸಲ್ಲೂ ಸಹ ಇಷ್ಟೊಂದು ಟ್ರಾಫಿಕ್ ಇದೆ. ಫೈನಲಿ ಕೊನೆಗೂ ಪಾರ್ಕಿಂಗ್ ಸಿಕ್ತು. ಇವಾಗ ಪಾರ್ಕ್ ಮಾಡ್ತಿದ್ದೀವಿ. ಪಾರ್ಕಿಂಗ್ ಸಿಕ್ತು, ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಮೇನ್ ಗೇಟ್ ಅಲ್ಲಿದೆ, ಆವಾಗಲೇ ತೋರಿಸಿದ್ನಲ್ಲ, ಅಲ್ಲಿ ತನಕ ಹೋಗಬೇಕು. ಹೋಗ್ತಾ ಇದ್ದೀವಿ. 6:15ಗೆ ಮನೆ ಬಿಟ್ಟಿದ್ದು, 7:45 8 ಗಂಟೆಗೆ ಇಲ್ಲಿರೋದು. ಆ್ಯಕ್ಚುಲಿ ಟ್ರಾವೆಲಿಂಗ್ ಟೈಮ್ ಬಂದು ಮನೆಯಿಂದ ಪಾರ್ಕ್ವರೆಗೂ ಬರೀ 15 to 20 ಮಿನಿಟ್ಸ್ ಅಷ್ಟೇ. ಬಟ್ ಇಷ್ಟೊತ್ತಾಯಿತು. ನಾವು 6:30 6:45 ಮನೆ ಬಿಟ್ಟಿದ್ದು. 7:45 8 o'clock ಆಗಿದೆ. ಹೋಗ್ತಾ ಇದ್ದೀವಿ ಇವಾಗ. ಇದು ಟಿಕೆಟ್ ಎಂಟ್ರಿ ಫೀಸ್ ತೊಗೋಬೇಕು ಇಲ್ಲಿ ಒಳಗಡೆ ಎಂಟ್ರಿ ಆಗೋದಕ್ಕೆ. ಇವಾಗ ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಎಂಟ್ರಿ ಫೀಸ್ ತೊಗೊಬರ್ತಿದ್ದಾರೆ. ಸಿಗ್ತಾ ಟಿಕೆಟು? ಹಾಂ, ಎಷ್ಟು? ಒಂದು ಟಿಕೆಟು $1.80. 2 ಟಿಕೆಟ್ಗೆ $2 $160 ಗೈಸ್. 4 ರಿಯಾಲ್. ಪಾಪಕ್ಕೆ ಟಿಕೆಟ್ ಇಲ್ವಾ? ಅದು 1 ಇಯರ್ ಬಿಲೋ ಇಲ್ಲ. 1 ಇಯರ್ ಬಿಲೋ ಇಲ್ಲ ಟಿಕೆಟ್. ಅಲ್ಲಿ ಮಸ್ಕಟ್ ನೈಟ್ಸ್. ಎಂಟ್ರಿ ಆದ್ವಿ. ವಾವ್, ಲೈಟು. ಕೂರ್ಸಿದ್ನ ಇದು ಕೂತ್ಕತ ಇಲ್ಲ ಅವಳು. ಇಲ್ಲಿ ಲೈಟು ನೋಡಿ. ಮಸ್ಕಟ್ ನೈಟ್ಸ್. ಅಲ್ಲಿ ಲೈಟು ಲೈಟು ಲೈಟು. ವಾವ್, ಅವಾಗ ಇಲ್ಲಿಗೆ ಬಂದಿದ್ದು ಜಸ್ಟ್ ಈ ಗೇಟಿಗೆ ಬಂದ್ಬಿಟ್ಟು ನಾವು ರಿಟರ್ನ್ ಹೋಗಿದ್ದು. ಇಲ್ಲಿ ಗೇಟ್ ಕ್ಲೋಸ್ ಆಗಿತ್ತು.
ಬಬಲ್ಸ್ ತೊಡು. ಅಲ್ಲಿ مركز الاستعلامات قرب من البوابة الرئيسية يرجى الانتباه توجه لدينا طفلة باسم ورد على ذويه توجه إلى مركز ಅಲ್ಲಿಗೆ ಹೋಗಪ್ಪ Omani halwa preparation. ಬೇಡಪ್ಪ. ಹಲೋ, ಏನು ಕುಡಿತಾ ಇದ್ದೀರಾ? ಕಡಕ್ ಚಾಯ್. ಇಷ್ಟು ಸಣ್ಣ ಲೋಟಕ್ಕೆ 46 ರೂಪಾಯಿ.
ಹಲೋ, ನಿಮ್ಮ ಮನಸ್ಸಿಗೆ ಏನೋ ಇದೆಲ್ಲ ನೋಡ್ಬಿಟ್ಟು ಲೈಟಿಂಗ್ಸ್ದು ಅದೆಲ್ಲ. ಮೈಸೂರು ಎಕ್ಸಿಬಿಷನ್ ಇದ್ದಂಗೆ ಐತೆ. ಹಾಂ, ಆಮೇಲೆ ಒಳಗಡೆ ಎಲ್ಲ ನೀನು ನೋಡಿದಲ್ಲ, ಎಲ್ಲ ಮೈಸೂರು ಎಕ್ಸಿಬಿಷನ್. ಹಾಂ ಮತ್ತು ಆ ನೀರ್ದೆಲ್ಲ ಐತಲ್ಲ, ಹಾಂ, ಆ ಶೋ ನಮ್ಮ KRS. ಆಮೇಲೆ ಮತ್ತೆ ಎಲ್ಲ ನಾವು ಊರೆಲ್ಲ ನೋಡಿದ್ದೀವಿ. ಅಂದರೆ ಇಲ್ಲಿ ನೋಡೋಕೆ ಒಂಥರ ಖುಷಿ. ಸುಮ್ಮನೆ ಏನೋ ಒಂದು ಇದೆಯಲ್ಲ ಅಂತ ಬಂದ್ಬಿಟ್ಟು ನೋಡೋದಷ್ಟೇ. ಇನ್ನೆಲ್ಲ KRSಗೆ ಹೋದ್ರೆ ಎಲ್ಲ ಪಕ್ಕ ಫುಲ್ಲು KRS, ಮೈಸೂರು ಎಕ್ಸಿಬಿಷನ್, ದಸರಾ ಲೈಟಿಂಗ್ಸ್ ಎಲ್ಲ ಇಲ್ಲ ಗೊತ್ತಲ್ಲ, ಒಂದು ದಸರಾ ಲೈಟಿಂಗ್ಸ್ ಅಷ್ಟೇ. ಡ್ರೋನ್ ಶೋ ಒಂದಿಲ್ಲ ಅಷ್ಟೇ ಮೈಸೂರಲ್ಲಿ, ಅಂದರೆ KRS ಅಲ್ಲಿ. ಇನ್ನೆಲ್ಲ ಸೇಮ್ ಟು ಸೇಮ್ ದಸರಾ ಲೈಟಿಂಗ್ಸ್ ನೋಡ್ದಂಗೆ ಆಗುತ್ತೆ. ಚೆನ್ನಾಗಿದೆ. ಇಲ್ಲಿ ಒಂದು ಹೊಸ ಥರ ಕೋಲ್ಡ್ ವೆದರು, ಹಾಂ, ಹೀಟ್ ವೆದರಲ್ಲಿ ಇದ್ದು ಕೋಲ್ಡ್ ವೆದರ್ ಅಲ್ಲ, ಹಂಗಾಗಿ. ಈಗ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ ಅಲ್ಲಿಂದ, ಪಾರ್ಕಿಂದ. ಇವಾಗ ಒಂದು ಪಾರ್ಕಿಂದು ತೋರಿಸಿದ್ದೀವಿ ನಿಮಗೆ, ಕುರುಮ್ ಪಾರ್ಕ್ದು. ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಇನ್ನೊಂದು ಪಾರ್ಕ್ದು ತೋರಿಸ್ತೀವಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಜೈ ಭುವನೇಶ್ವರಿ.